ಪತ್ರಿಕಾ ಹೇಳಿಕೆ ನೀಡಬೇಕಂತ ತೀರ್ಮಾನ ತಗೊಂಡಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ಒಬ್ಬ ಹುಚ್ಚ, ಆತ ಒಬ್ಬ ಮಾಜಿ ಸಂಸದ ಅನ್ನೋದಕ್ಕಿಂತ ಒಬ್ಬ ಹುಚ್ಚ ಅಂತೇಳಿ ನಾವು ಕರೀತೇವೆ. ಯಾಕೆ ಅಂತ ಹೇಳಿದ್ರೆ, ಹುಚ್ಚ ಏನು ಬೇಕಾದ್ರೂ ಮಾತಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವನು ಹುಚ್ಚಿನಾಗಿ ಕಚ್ಚಿದ್ಯೋನೋ ಗೊತ್ತಿಲ್ಲ. ಬಂಗಾರಪೇಟೆಗೆ ಬಂದಾಗೆಲ್ಲ ಹುಚ್ಚಿನ ಥರ ಏನಂದರೆ ಅವ್ನ ಬಾಯಿಗೆ ಏನು ಬರ್ತದೋ ಅದನ್ನು ಅವ್ನ ತೆವಲಿಗೆ ಏನೇನು ಬೇಕೋ ಎಲ್ಲ ಮಾತಾಡ್ಕೊಂಡು ಹೋಗೋದೇ ಅವ್ನ ವೃತ್ತಿ. ಏಕವಚನದಲ್ಲಿ ಬಳಸ್ತಾ ಇದ್ದೀನಿ ಅಂತೇಳಿ ಬೇಜಾರಾಗಬೇಡ್ರಿ. ಯಾಕೆಂತ ಹೇಳಿದ್ರೆ, ಈ ರೀತಿ ಬಂಗಾರಪೇಟೆಗೆ ಬಂದಾಗೆಲ್ಲ ನಾನು ಅವ್ರಿಗೆ ಭಾಳಷ್ಟು ಸಾರಿ ಎಚ್ಚರಿಕೆನೂ ಕೊಟ್ಟಿದ್ದೇವೆ, ಅವರ ಖಂಡನೆ ಕೂಡ ಮಾಡಿದ್ದೇವೆ, ಅದೇ ರೀತಿ ಸ್ವಾಗತ ಕೂಡ ಮಾಡಿದ್ದೇವೆ. ಯಾಕಪ್ಪ ಸ್ವಾಗತ ಅಂತ ಹೇಳಿದ್ರೆ, ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಿಯವ್ರ ಮೇಲೆ ಏನೇನು ಆರೋಪಗಳನ್ನು ಮಾಡಿದ್ರು, ಆಯಾ ಆರೋಪಗಳನ್ನು ಸಾಬೀತುಪಡಿಸಲಿಕ್ಕೆ ಸ್ವಾಗತ ಮಾಡಿದ್ವಿ. ಆದರೆ ಇದುವರೆಗೂ ಆ ಹುಚ್ಚ ಆ ಆರೋಪಗಳನ್ನು ಏನು ನಾವು ಮಾಡಿ ಅವನ ಆರೋಪ ಮಾಡಿದನೋ ಆ ಆರೋಪವನ್ನು ಸಾಬೀತುಪಡಿಸೋಕ್ಕೆ ಸಾಧ್ಯ ಆಗಲಿಲ್ಲ. 5 ವರ್ಷ ಈ ಕೋಲಾರ ಜಿಲ್ಲೆಯ ಒಬ್ಬ ಸಂಸದನಾಗಿದ್ದ. ಅವರದೇ ಸರ್ಕಾರ, BJP ಕೇಂದ್ರದಲ್ಲೂ ಅವ್ರದೇ ಸರ್ಕಾರ, ರಾಜ್ಯದಲ್ಲೂ ಅವ್ರದೇ ಸರ್ಕಾರ ಇತ್ತು, ಅವ್ರದೇ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗಳಿತ್ತು, ಎಲ್ಲ ಅವ್ರದೇ ಅವ್ರದೇ ಮಂತ್ರಿಗಳಿದ್ದು ಸಹ ನಮ್ಮ ಶಾಸಕರು ಅವ್ರ ಮೇಲೆ ಮಾಡಿರ್ತಕ್ಕಂಥ ಆರೋಪಗಳನ್ನು ಸಾಬೀತು ಮಾಡಿಸ್ತಾಕಾಗದೇ ಇರ್ತಕ್ಕಂಥ ಲಾನಾಯಕ ಮನುಷ್ಯ ಇವತ್ತು ಬಂದು ಪದೇ ಅದೇ ಥರ ಮಾತಾಡ್ತಾನೆ. ಏನಂತ? ಸರ್ಕಾರಿ ಜಮೀನುಗಳನ್ನು ಹೊಡಿತಾನೆ ಅಂತ. ಯಾರಪ್ಪ ಸರ್ಕಾರಿ ಜಮೀನುಗಳನ್ನು ಹೊಡೆದಿರ್ತಕ್ಕಂಥವ್ರು? ಸರ್ಕಾರಿ ಜಮೀನಲ್ಲಿ ಹೊಡೆದಿರ್ತಕ್ಕಂಥ ಪ್ರಥಮ ಮನುಷ್ಯ ನೀನೇ. ಇದೇ ನಮ್ಮ ದೋಣಮಡುಗು ಭಾಗದಲ್ಲಿ ಸರ್ಕಾರಿ ಜಮೀನುಗಳು ಹಾಕ್ಕೊಂಡಿರೋ ನೀನು, ಟೇಕಲ್ ಹೋಬಳಿಯಲ್ಲಿ ಸರ್ಕಾರಿ ಜಮೀನುಗಳು ಹಾಕ್ಕೊಂಡಿರೋ ನೀನು. ನಮ್ಮ ಶಾಸಕರು ಆ ರೀತಿ ಯಾವುದಾದ್ರೂ ಮಾಡಿದರೆ ನೇರವಾಗಿ ಬಹಿರಂಗವಾಗಿ ಚರ್ಚೆಗೆ ಬನ್ನಿ ಅಂತೇಳಿ ಹಲವಷ್ಟು ಬಾರಿ ಹೇಳಿದ್ದೀವಿ. ನಮ್ಮ ಶಾಸಕರು ಪದೇ ನಿಮ್ಗೆ ಹೇಳಿದ್ದಾರೆ, ನಿಮ್ಮ ಅಪ್ಪನಿಗೆ ನೀನು ಹುಟ್ಟಿದ್ರೆ, ಮುನಿಸ್ವಾಮಿ ನಿಮ್ಮ ಅಪ್ಪನಿಗೆ ನೀನೇನಾದರೂ ಹುಟ್ಟಿದ್ರೆ ಪ್ರೂವ್ ಮಾಡೋಂಥ ನಮ್ಮ ನಾಯಕರು ಸಾಕಷ್ಟು ಬಾರಿ ಹೇಳಿದ್ದಾರೆ. ಇದುವರೆಗೂ ನೀನು ಪ್ರೂವ್ ಮಾಡೋಕ್ಕಾಗಲಿಲ್ವಲ್ಲ. ಇವತ್ತು ಬಂಗಾರಪೇಟೆ ಪ್ರಮುಖ ಬೀದಿನಲ್ಲಿ ಬಂದು ಏನು ಗಂಗಂಪಳ್ಳಿಗೆ ಹೋಗೋ ರಸ್ತೆಯಲ್ಲಿ ಅಲ್ಲಿ ಏನು ಒತ್ತುವರಿ ಮಾಡ್ಕೊಂಡಿದ್ದಾರೋ, ಈಗ ಹಿಂದೆ ಸುಮಾರು ವರ್ಷಗಳಿಂದ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೋ ಆ ಒತ್ತುವರಿದಾರನ್ನೆಲ್ಲ ಈಗಾಗಲೇ ನಮ್ಮ ಶಾಸಕರು ಕರೆಸಿ ಪುರಸಭೆಯಲ್ಲಿ ಅವ್ರನ್ನೆಲ್ಲರೂ ಒಮ್ಮತ ಅಭಿಪ್ರಾಯ ತಗೊಂಡು ಆ ಒತ್ತುವರಿ ಮಾಡ್ಕೊಂಡಿರೋರಿಗೆ ಪರ್ಯಾಯವಾಗಿ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಡ್ತೀರಪ್ಪ, ನೀವೇನು ಸರ್ಕಾರಿ ಜಾಗನ ಒತ್ತುವರಿ ಮಾಡ್ಕೊಂಡಿದ್ದೀರಿ, ಅಲ್ಲಿ ಮೈನಾರಿಟಿ ಹಾಸ್ಟೆಲ್ ಇದೆ, ಕನ್ನಡ ಸಂಘ ಭವನ ಇದೆ, ಪತ್ರಕರ್ತರ ಭವನ ಇದೆ, IBM ಶಾಲೆ ಇದೆ, ದರ್ಗಾ ಇದೆ, ಈ ಭಾಗದಲ್ಲಿ ಸುಮಾರು ಸಾವಿರಾರು ಜನಸಂಖ್ಯೆ ಓಡಾಡ್ತಾ ಇದ್ದಾರೆ. ಮುಂದೆ ಅಲ್ಲಿ ದೊಡ್ಡ ಅಂಬೇಡ್ಕರ್ ಭವನ ನಿರ್ಮಾಣ ಆಗ್ತಾ ಇದೆ, ಅಲ್ಲಿ ಪಾರ್ಕಿಂಗ್ ಸಮಸ್ಯೆ ಆಗ್ತಾ ಇದೆ, ರೋಡ್ ಚಿಕ್ಕದಾಗಿದೆ. ಅವ್ರು ಮನವೊಲಿಸಿ ರೋಡನ್ನ ಒತ್ತುವರಿ ಮಾಡ್ಕೊಂಡಿರೋ ರೋಡನ್ನ ಮನವೊಲಿಸಿ ತೆರವುಗೊಳಿಸೋದಕ್ಕೆ ಒಪ್ಕೊಂಡಿದ್ರು. ಆದರೆ ಈಗಾಗಲೇ ನಾವು ಅದನ್ನು ಪದೇ ಹೇಳ್ತಾ ಇದ್ದೀವಿ. ಬಂಗಾರಪೇಟೆಗೆ ಬಂದರೆ ಬೆಂಕಿ ಇಟ್ಟು ಹೋಗೋ ಕೆಲಸ ಇವತ್ತಾಗಿರೋದು ಅದೇ ಕೆಲಸನೇ. ಇವತ್ತು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದು ಅಲ್ಲಿರ್ತಕ್ಕಂಥವ್ರೆಲ್ಲರೂ ನಮ್ಮ ಮುಸಲ್ಮಾನ ಬಂಧುಗಳನ್ನು, ಅವರು ನಮ್ಮ ಶಾಸಕರೊಟ್ಟಿಗೆ ಭಾಳ ಆತ್ಮೀಯತೆಯಾಗಿರ್ತಕ್ಕಂಥವ್ರು, ಅವರು ಈಗಾಗಲೇ ಬಂದು ಮಾತುಕತೆ ಮಾಡಿಕೊಂಡು ಸ್ವಯಂ ಪ್ರೇರಿತವಾಗಿ ನಾವು ಖಾಲಿ ಮಾಡ್ತೇವೆ, ಜಾಗ ತೆರವುಗೊಳಿಸ್ತೇವೆ, ಸಾರ್ವಜನಿಕನ ತೊಂದರೆ ಮಾಡೋದಿಲ್ಲ ಅಂತ ಹೇಳಿದಂಥ ವ್ಯಕ್ತಿಗಳು ನೀವು ಒಕ್ಕಲೆಬ್ಬಿಸಿ ರೊಚ್ಚಿಗೆ ಬಿರಿಸಿ ಅವ್ರ ಕಡೆಯಿಂದ ನೀವು ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಕ್ಕೆ ಹೊರಟಿದೆಯಲ್ಲ ಮುನಿಸ್ವಾಮಿ, ನಿನಗೆ ನಾಚಿಕೆ ಆಗೋದಿಲ್ವಾ? ಸರ್ವೆ ನಂಬರ್ 138 ಅಂತ ಹೇಳ್ತೀಯ, ನಿಮ್ಮ ಅಪ್ಪಂದ ಸರ್ವೆ ನಂಬರ್ 138 ಅಲ್ಲೆಲ್ಲ ಟೇಕಲ್ದ ಹತ್ರನೋ ಇಲ್ಲೆಲ್ಲೋ ಇದರಲ್ಲಿ ಆ ಗುಡಿಸಿಲು ಮುನಿಸ್ವಾಮಿ ಅಂತ ಕರೀತಾರಲ್ಲ ನಿನ್ನನ್ನು, ಅಲ್ವ ಕೇಳು ಸರ್ವೆ ನಂಬರ್ಗಳು ಯಾವುದಂತ ಹೇಳ್ತಾರೆ. ಇಲ್ಲಲ್ಲ, ಇವತ್ತು ಬಂಗಾರಪೇಟೆ ಟೌನು ಅಭಿವೃದ್ಧಿ ಆಗ್ತಾ ಇದೆ. ಕೇವಲ ಗಂಗಂಪಳ್ಳಿ ಅಂಬೇಡ್ಕರ್ ರಸ್ತೆ ಒಂದೇ ಅಲ್ಲ, ನಂದಿ ಮೆಡಿಕಲ್ ರಸ್ತೆಯನ್ನು ಅಗಲೀಕರಣ ನಡೀತಾ ಇದೆ, ಬಸ್ ಸ್ಟ್ಯಾಂಡ್ ರಸ್ತೆ ಅಗಲೀಕರಣ ನಡೀತಾ ಇದೆ, ವೆಸ್ಟರ್ನ್ ರೆಸಾರ್ಟಿಂದ ಹಿಡಿದು ದಿಂಬದ ಗೇಟ್ವರೆಗೂ ರಸ್ತೆ ಅಗಲೀಕರಣ ನಡೆಸ್ತಾ ಇದೆ. ಈ ಕಡೆ ರಂಗಪ್ಪ ಪೆಟ್ರೋಲ್ ಬಂಕಿಂದ ಹಿಡಿದು ಕೃಷ್ಣಾವರಂವರೆಗೂ ರಸ್ತೆ ಅಗಲೀಕರಣ ನಡೀತಾ ಇದೆ. ಇದಕ್ಕಿಂತ ಮುಖ್ಯವಾಗಿ ದೇಶಹಳ್ಳಿ ರೈಲ್ವೆ ಗೇಟ್ವರೆಗೂ ರಸ್ತೆ ಅಗಲೀಕರಣ ನಡೀತಾ ಇದೆ. ಇದು ಯಾವುದೋ ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ನಿನ್ನ ಕಣ್ಣೇನು ಇಮ್ರಾಗಿದೆಯಾ ಇಲ್ಲ ಮುಚ್ಚೋಗಿದೆಯಾ? ಅಭಿವೃದ್ಧಿ ಅಂದರೆ ಅದನ್ನು ಬಿಟ್ಟು ನೀನು ಇಲ್ಲಿ ಬಂದು ಜನರು ರೊಚ್ಚಿಗೆ ಬರೆಸಿ
ಈ ರೀತಿ ಮಾಡ್ತಾ ಇದೆಯಲ್ಲ. ಈ ಕಡೆ ಎಲ್ಲ ಈಗ ದೇಶಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ರಸ್ತೆ ಅಗಲೀಕರಣ ಮಾಡ್ತಾ ಇದ್ದಾರೆ. ಅಲ್ಲಿ ಶಾಸಕರದ್ದು ಏನೋ ಅಲ್ಲಿ ಜಾಗ ಇದೆಯಾ? ಯಾವುದೋ ಒಂದು ಅರ್ಧ ಇಂಚು ಸೈಟ್ ಇದೆಯಾ? ನಂದಿ ಮೆಡಿಕಲ್ ವೃತ್ತದಲ್ಲಿ ಈ ಕಡೆ ಅಗಲೀಕರಣ ಮಾಡ್ತಾ ಇದ್ದಾರೆ, ಅಲ್ಲಿ ಶಾಸಕರದ್ದು ಯಾವುದನ್ನ ಪ್ರಾಪರ್ಟಿ ಇದೆಯಾ? ಟೌನಲ್ಲೆಲ್ಲ ಅಗಲೀಕರಣ ಮಾಡ್ತಾ ಇದ್ದಾರೆ, ಅಲ್ಲಿ ಯಾವುದನ್ನ ಇದೆಯಾ? ಅಮರಾವತಿಯಲ್ಲಿ ಮಾಡ್ತಾ ಇದ್ದಾರೆ, ಅಲ್ಲಿ ಯಾವುದನ್ನ ಇದೆಯಾ? ಕೋಲಾರ ಮುಖ್ಯ ರಸ್ತೆಯಲ್ಲಿ ಮಾಡ್ತಾ ಇದ್ದಾರೆ, ಅಲ್ಲಿ ಯಾವುದನ್ನ ಇದೆ? ಇನ್ಯಾಕೋ ಹೇಳ್ತೀಯ ಈ ಥರ ಬಂಡ್ಗೆಟ್ಟು ಮಾತುಗಳನ್ನ? ಅಲ್ಲೇ ಮುನ್ಸ್ವಾಮಿ, ನಿಮಗೆ ಪದೇ 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 ಹೇಳ್ತಾ ಇದ್ದೀವಿ, ನಮ್ಮ ನಾಯಕರಾಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಣ್ಣವರು ಏನಾದರೂ ಆ ರೀತಿ ಸರ್ಕಾರಿ ಜಾಗಗಳನ್ನು ಅಥವಾ ಆ ರೀತಿಯನ್ನು ಹಾಕ್ಕೊಂಡಿದ್ರೆ ನೀನು ಪ್ರೂವ್ ಮಾಡು. ನಾಳೆನೇ ನಮ್ಮ ನಾಯಕರ ಕಡೆಯಿಂದ ನಾವು ರಾಜೀನಾಮೆ ಕೊಡಿಸ್ತೀವಿ. ಇಲ್ಲಾಂದ್ರೆ ನೀನೇನು ಮಾಡ್ತೀಯಾ? ನಮ್ಮ ನಾಯಕರ ಮನೆ ಕಾಯ್ತೀಯಾ? ನಿಮಗೋಸ್ಕರ ಒಳ್ಳೆ ಶೂಟ್ ಬಟ್ಟೆ ರೆಡಿ ಮಾಡಿಟ್ಟಿದ್ದೀವಿ, ಒಂದು ಟೋಪಿ, ಒಂದು ಕೋಲು, ಬೆಲ್ಟ್ ಎಲ್ಲ ರೆಡಿ ಮಾಡಿದ್ದೀನಿ. ಸೆಕ್ಯೂರಿಟಿ ಕೆಲಸ ಮಾಡೋಕ್ಕೆ ನೀನು ರೆಡಿ ಇರ್ತೀಯ ಮುನ್ಸ್ವಾಮಿ? ಇದು ನಿನಗೆ ಕೊಡ್ತಾ ಇರ್ತಕ್ಕಂಥ ಚಾಲೆಂಜ್. ನಿಮಗೆ ಪದೇ 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 ಹೇಳ್ತಾ ಇದ್ದೀವಿ, ನೀನು ಬಂದು ಬಂಗಾರಪೇಟೆಯಲ್ಲಿ ಬಂದು ಬೆಂಕಿ ಹಚ್ಚೋ ಕೆಲಸ ಮಾಡಬೇಡ. ಒಬ್ಬಟ್ಲಿ ಕೆರೆ ಅಂತ ಹೇಳ್ತೀಯಲ್ಲೇ, ಒಬ್ಬಟ್ಲಿ ಕೆರೆ ವಿಚಾರ ನಿನಗೆ ಗೊತ್ತಾ? ಇಲ್ಲಿ ಶಂಸುದ್ದೀನ್ ಬಾಬಣ್ಣ ಇದ್ದಾರೆ, ಗೋವಿಂದಣ್ಣ, ಸುಹೇಲ್ ಬೈ, ಇಲ್ಲೆಲ್ಲ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಇದ್ದಾರೆ, ವೆಂಕಟೇಶಣ್ಣ ಎಲ್ಲರೂ ಇದ್ದಾರೆ. ಆ ಒಬ್ಬಟ್ಲಿ ಕೆರೆ ವಿಚಾರದಲ್ಲಿ ಅಂಬೇಡ್ಕರ್ ಜಾಗ ಉಳಿಸಬೇಕು, ಅಂಬೇಡ್ಕರ್ ಅಲ್ಲಿ ಭವನ ಕಟ್ಟಬೇಕು ಅಂತೇಳಿ ಸರ್ಕಾರದಲ್ಲಿ ಎಷ್ಟು ಗುದ್ದಾಡಿ ಅಲ್ಲಿ ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ. ತೋಟಗಾರಿಕೆ ಇಲಾಖೆ ಇದೆ, ವಸತಿ ಶಾಲೆಗಳಿದೆ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ವಸತಿ ಶಾಲೆಗಳು ಕಟ್ಟಿದ್ದಾರೆ, ಮುಸಲ್ಮಾನ್ ಬಂದವ್ರದ್ದು ಅಲ್ಪಸಂಖ್ಯಾತರ ಹಾಸ್ಟೆಲ್ ಇದೆ. ಇವುಗಳನ್ನೆಲ್ಲ ನೀನು ಬಂದು ಪ್ರಶ್ನೆ ಮಾಡ್ತೀಯ? ಆ ಸಮುದಾಯದ ಜನ ಯಾರು ಅಲ್ಲಿ ಇರಬಾರ್ದಾ? ಪ್ರೂವ್ ಮಾಡಬೇಕು ನೀನು. ಆ ಪ್ರೂವ್ ಮಾಡೇ ಬಂಗಾರಪೇಟೆಯಿಂದ ಆಚೆ ಹೋಗ್ಬೇಕಾಗ್ತದೆ. ಬಾಯಿಗೆ ಬಂದಾಗೆ ನಿನ್ನ ತೆವಲಿಗೋಸ್ಕರ ಮಾತನಾಡೋದನ್ನು ಬಿಡಬೇಕಾಗ್ತದೆ ನಾರಾಯಣಸ್ವಾಮಿ. ಈಗಾಗಲೇ ನಮ್ಮ ಶಾಸಕರಾಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಣ್ಣವರು ಪದೇ 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 ಹೇಳಿದ್ದಾರೆ, ನಿಮ್ಮಪ್ಪನಿಗೆ ನೀನೇನಾದರೂ ಹುಟ್ಟಿದ್ರೆ ಇದನ್ನು ಪ್ರೂವ್ ಮಾಡು ಅಂತೇಳಿ. ಅಂದರೆ ಅರ್ಥ ನಿನ್ನ ಕೈಯಲ್ಲಿ ಇದುವರೆಗೂ ಪ್ರೂವ್ ಮಾಡೋಕ್ಕಾಗಲಿಲ್ಲ. ಇದುವರೆಗೂ ನಿನ್ನ ಕೈಯಲ್ಲಿ ಆಗಲಿಲ್ಲ. ಯಾರೋ ಕಿವಿ ಚುಚ್ತಾರೆ ಅಂತೇಳಿ ಅವ್ರ ಮಾತು ಇವ್ರ ಮಾತು ಕೇಳ್ಕೊಂಡು ನೀನು ಬಂದು ಬಂಗಾರಪೇಟೆಯಲ್ಲಿ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ನೀನು ಇಲ್ಲಿ ಅಡ್ಡಗಾಲ ಹಾಕಿ ಎಲ್ಲರೂ ಜನರನ್ನು ಪ್ರಚೋದನೆ ಮಾಡಿ ಎತ್ಕಟ್ಟು ಹೋಗ್ತೀಯಲ್ಲ, ಇದು ನಿನಗೆ ನಾಚಿಕೆ ಆಗಲ್ವ? ನಿನಗೆ ಹೇಳ್ತೀಯ ಹಾಸ್ಪಿಟ್ಲು ಅಂತ. ಇವತ್ತು ಒಳ್ಳೆ ಸುಸಜ್ಜಿತ ಹಾಸ್ಪಿಟ್ಲಿದೆ, ಹಾಸ್ಟೆಲ್ಗಳಿದೆ, ವಿದ್ಯಾರ್ಥಿಗಳಿದೆ, BO ಆಫೀಸ್ ಕಟ್ತಾ ಇದ್ದಾರೆ, UO ಆಫೀಸ್ ಕಟ್ತಾ ಇದ್ದಾರೆ. ಅದು ಯಾವುದು ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಊರು ಡೆವಲಪ್ಮೆಂಟ್ ಆಗೋದು ನಿನಗೆ ಇಷ್ಟ ಇಲ್ವಾ? ಇಲ್ಲಿ ಕೋಮು ಸೌಹಾರ್ದತೆಯನ್ನು ನೀನು ಕೆಣಕ್ತಾ ಇದೆಯಾ? ಇಲ್ಲಿ ಎಲ್ಲ ಹಿಂದೂ, ಮುಸ್ಲಿಂ, ಕ್ರೈಸ್ತು ಎಲ್ಲ ಬಂಧುಗಳು ಅನ್ಯೋನ್ಯದಿಂದಲೇ ಜೀವನ ಮಾಡ್ತಾ ಇದ್ದಾರೆ. ಯಾವುದೋ ನೀನು ಬೆಳಗಾಂ ವಿಚಾರ ಎತ್ಕೊಂಡು ನೀನು ಮಾತನಾಡ್ತೀಯ ಅಂತ ಹೇಳಿದ್ರೆ ನೀನು ಎಂಥ ಹುಚ್ಚಿನಯ್ಯ ನೀನು? ಬೆಳಗಾಮಕ್ಕೂ ಬಂಗಾರಪೇಟೆಗೆ ಏನಯ್ಯ ಸಂಬಂಧ? ಬಳ್ಳಾರಿ ವಿಚಾರಕ್ಕೂ ಇಲ್ಲಿಗೆ ಏನಯ್ಯ ಸಂಬಂಧ? ಇರ್ತಕ್ಕಂಥದ್ದು ನೀನು. ನಿನ್ನ ಮೇಲೆ ಇವತ್ತು ನಾವು ಕ್ರಿಮಿನಲ್ ಕೇಸನ್ನು ಹಾಕಬೇಕಾಗ್ತದೆ. ಪ್ರಚೋದನಕಾರಿ ಸ್ಟೇಟ್ಮೆಂಟ್ಗಳನ್ನು ನೀನು ಇಲ್ಲಿ ಬಂಗಾರಪೇಟೆಯಲ್ಲಿ ಬಂದು ಕೊಟ್ಟೋಗ್ತಾ ಇದೀಯ ಮುನಿಸ್ವಾಮಿ. ನಿನ್ನ ಮೇಲೆ ಕೇಸ್ ಬುಕ್ ಮಾಡಬೇಕಾಗ್ತದೆ. ಈ ರೀತಿಯಾಗಿರ್ತಕ್ಕಂಥ ಪ್ರಚೋದನಕಾರಿ ಅಥವಾ ಹೇಳಿಕೆಗಳನ್ನು ಕೊಡೋದನ್ನು ನಿಲ್ಲಿಸಬೇಕು. ಸರ್ಕಾರಿ ಆಸ್ತಿಗಳನ್ನು ಕಬಳಿಕೆ ಮಾಡ್ತಾರೋನು ನೀನು. ನಮ್ಮ ನಾಯಕರಾಗಿರ್ತಕ್ಕಂಥ ಎಸ್.ಎನ್. ನಾರಾಯಣಸ್ವಾಮಣ್ಣವರಲ್ಲ. ಎಸ್.ಎನ್. ನಾರಾಯಣಸ್ವಾಮಣ್ಣವರು ಆ ರೀತಿ ಏನಾದರೂ ಬಂಗಾರಪೇಟೆಯಲ್ಲಿ ಇವಾಗ ನೀನು ಮಾಡಿರ್ತಕ್ಕಂಥ ಆರೋಪ ಸಾಬೀತು ಮಾಡಿಸಿದ್ದಾದರೆ ನಾವೆಲ್ಲರೂ ಸಹ ನಿನ್ನ ಮನೇಲಿ ಜೀತಕ್ಕಿರ್ತೀವಿ. ಇಲ್ಲಾಂದರೆ ನೀನು ಒಬ್ಬ ಬಂದು ನಮ್ಮ ನಾಯಕರಾಗಿ ಎಸ್.ಎನ್. ನಾರಾಯಣಸ್ವಾಮಿ ಮನೇಲಿ ಗೇಟ್ ಕಾದ್ರೆ ಸಾಕಪ್ಪ ಅಂತ ಈ ಎಲ್ಲ ಮಾಧ್ಯಮದ ಮುಖಾಂತರವಾಗಿ ನಾನು ಅವರಿಗೆ ಸವಾಲನ್ನು ಹಾಕ್ತಾ ಇದ್ದೇನೆ. ನನಗೆ ಒಂದು ಅರ್ಧ ಗಂಟೆ 1 ಗಂಟೆ ಮುಂಚೆ ಗೊತ್ತಾಯಿತು, ಎಸ್. ಮುನ್ಸ್ವಾಮಿ ಅವರ ಮಾಜಿ ಸಂಸತ್ ಸದಸ್ಯರು ಈ ಅಂಬೇಡ್ಕರ್ ರಸ್ತೆಯಲ್ಲಿ ಬಂದು ಯಾರೋ ಮನೆಯಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಿಕೊಂಡು ಆ ರೋಡ್ ಅಗಲೀಕರಣ ಮಾಡಬೇಕಂತ ತೀರ್ಮಾನ 1 ವರ್ಷಕ್ಕೆ ಮುಂಚೆ ಆಗಿತ್ತು ಮೀಟಿಂಗಲ್ಲಿ. ಅದಕ್ಕೆ ನಾನು ಹೇಳಿದೆ, ಪುರಸಭೆ ಜಾಗ ಇದ್ದರೆ ಅವ್ರಿಗೆ ಹೇಳ್ಬಿಟ್ಟು ಹೆಚ್ಚು ಕಡಿಮೆ ನಾವು ಮಾಡ್ತೀವಿ ಅಂತ, 2 ಕಡೆ ಕೂಡ ತೆಗಿತೀರಿ ಅಂತ ಹೇಳಿದರು. ಶಾಸಕರ ಹತ್ರ ನಾವೆಲ್ಲ ಕೇಳ್ಕೊಂಡು ಮಾಡ್ಕೊಂಡ್ರಿ. ಯಾತಕ್ಕೋಸ್ಕರ ಮಾಡ್ತಾಯಿದ್ದೀರಿ? ಊರು ಅಭಿವೃದ್ಧಿ ಆಗಲಿ ಅಂತ ಮಾಡ್ತಾಯಿದ್ದೀರಿ. ಊರು ಹಳ್ಳಿನೇ ಇರಬೇಕಂದ್ರೆ ಆಗೋದಿಲ್ಲ. ಇವಾಗ ಬಂಗಾರಪೇಟೆ ನಗರದಲ್ಲಿ ಎಲ್ಲಿ ನಾವು ಓಡಾಡಬೇಕಾದ್ರೆ 2 ವೀಲರ್ ಆಗಲಿ, ಕಾರ್ನಲ್ಲಿ ಆಗಲಿ, ಯಾವ ಕಾರಣಕ್ಕೆ ಕೂಡ ಹೋಗೋಕ್ಕೆ ಆಚೆ ಆಗೋದಿಲ್ಲ. ಮಕ್ಕಳ ಮರಿ ಕರ್ಕೊಂಡು, ಹೆಣ್ಮಕ್ಳಿಗೆ ಕರ್ಕೊಂಡು, ನಮ್ಮಂಥ ಅವ್ರಿಗೆ ಏಜ್ ಆಗಿದ್ದವ್ರಿಗೆ ತೊಂದರೆ ಇದೆ. ಅಗಲೀಕರಣ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಕೋಆಪ್ರೇಟ್ ನಾನು, ನಾರಾಯಣಸ್ವಾಮಿ ಅವರು, ಎಲ್ಲ ನಮ್ಮ ಸದಸ್ಯರು, ಅಧ್ಯಕ್ಷರು ಎಲ್ಲ ಕೂತ್ಕೊಂಡು ಪುರಸಭೆಯಲ್ಲಿ ಮಾತಾಡಿದ್ವಿ. ಅವ್ರ ವ್ಯಾಪಾರಸ್ಥರು 5-6 ಜನ ಇದ್ದಾರೆ. 5-6 ಜನ ಹತ್ರ ಡಿಸ್ಕಸ್ ಮಾಡಿದ ಮೇಲೆ ತೀರ್ಮಾನಕ್ಕೆ ಒಂದಿನ ನಾನು, ನಮ್ಮ ಅಧ್ಯಕ್ಷರು, ನಮ್ಮ ಮುನ್ಸಿಪಲ್ ಜೈ ಒಂದು ಅರ್ಧ ಗಂಟೆ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ವಿ. KGN ಅವ್ರ ಹತ್ರ, ಬೇರೆಯವ್ರ ಹತ್ರ. KGN ಅವರು 1 ಮೀಟ್ರ್
ತೆಗಿತೀನಿ ಅಂತ ಹೇಳಿದ್ದಾರೆ. ಇಂಜಿನಿಯರು ಅದು ಐರನ್ದು ಫೈಬ್ರಿಕೇಟೆಡ್ ಮಾಡಬೇಕು, ಒಂದು ತೆಗಿಬೇಕಾಗಿದ್ದರೆ ಅದು ತೆಗಿತೀನಿ ಅಂತ ಹೇಳಿದ್ದಾರೆ. ಇನ್ನೂ ಒಂದು RPF ಮುಜಾಹಿದ್ ಇದ್ದಾರೆ. ನೆನ್ನೆ ಕೂಡ ನನಗೆ ಸಿಕ್ಕಿದ್ರು. ಅವರು ಸಿಕ್ಕಿ ನನಗೆ ಹೇಳಿದ್ರು, ಬಾಬಣ್ಣ ಕೂತ್ಕೊಂಡು ಮಾತಾಡಿ, ನೀವು ಏನು ತೀರ್ಮಾನ ಮಾಡ್ತೀರಿ ಅದ್ರ ಪ್ರಕಾರ ಹೋಗೋಣ, ನಮ್ದು ಏನಿಲ್ಲ ಖರ್ಚು ಬರ್ತಾ ಇದೆ, ನಮ್ಮ ಹತ್ರ ದುಡ್ಡಿಲ್ಲ ಅಂತ. ಬೇರೆಯವರು ಕೂಡ ಯಾರು ಬಡವರಿದ್ದಾರೆ, ಅವ್ರಿಗೆ ತೊಂದರೆ ಆಗ್ತಾಯಿದೆ, ಅವ್ರಿಗೆ ಸಮಾಧಾನ ಮಾಡಿ ನಾವು ಹೇಳ್ತಾ ಇದ್ದೀರಿ, ಸರಿಪಡಿಸ್ಕೊಡ್ತೀವಿ. ನಮ್ಮೂರು ಸಮಾಚಾರ, ನಮ್ಮ ಶಾಸಕರಿದ್ದಾರೆ, ನಾವು ಇದ್ದೀರಿ, ನಾವೇ ಇಲ್ಲೇ ಬದುಕಬೇಕು, ಸಾಯಬೇಕು. ಅವರು ನಮ್ಮ ಜೊತೆಯಲ್ಲಿ ಇರೋರು, ಶಾಸಕರು ಕೂಡ ಅವ್ರ ಜೊತೆಯಲ್ಲಿ ಇರಬೇಕು. ಇದು ಯಾವುದು ಭೇದ ಭಾವನೆ ಇಲ್ಲ. ಯಾರಿಗೆ ಬೇಕು ಅಂತ ಇದು ತೀಟನೆ ಮಾಡಿ, ಆ ಜಾಗ ಖಾಲಿ ಮಾಡಿ ಏನೋ ಬೇರೆ ಕೆಲಸಕ್ಕೆ ಅಭಿವೃದ್ಧಿ ಮಾಡಬೇಕಂತ ಯಾವುದು ಉದ್ದೇಶ ಇಲ್ಲ. ಇದಕ್ಕೆ ಮುಂಚೆ ಅಲ್ಲಿ ಬಸ್ ಸ್ಟ್ಯಾಂಡ್ ಬರಬೇಕು ಅಂತ ನಾನು ಅಜೀಜ್ ಸೇಠ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರ್ ಇದ್ದರು, ಆವಾಗ ಜಾಗ ಕಿಟ್ ಮಾಡಿದೆ, ಕರ್ಕೊಂಡೋಗಿ ಅಜೀಜ್ ಸೇಠ್ ತೋರಿಸಿದೆ. ಆಮೇಲೆ ಮಾರ್ಕೆಟ್ಗೆ ಬಜಾರ್ನಲ್ಲಿ ಬೀದಿನಲ್ಲಿ ಇಟ್ಕೊಂಡಿದ್ರು, ಮಾರ್ಕೆಟ್ ಮಾಡಬೇಕಂತ ಮಾಡಿದ್ರಿ. ಆಮೇಲೆ DSS ಅವರು ಇವರೆಲ್ಲ ಶಾಸಕರು ನಾರಾಯಣ ಸ್ವಾಮಿ ಇದ್ದಾರಲ್ಲ, ಆವಾಗ ಅವ್ರು ಸದಸ್ಯರಾಗಿದ್ದರು. ಅವ್ರಿಗೆ ಬಂದು ಕೇಳಿಕೊಂಡು ನಮಗೆ ಈ ಜಾಗ ಅಂಬೇಡ್ಕರ್ ಭವನ್ಗೆ ಬೇಕು ಅಂತ ಕೇಳ್ಕೊಂಡಿದ್ದಕ್ಕೋಸ್ಕರ ಅಂಬೇಡ್ಕರ್ ಭವನ್ಗೆ ಇವಾಗ ಶಾಸಕರು ಯಾರಿದ್ದಾರೆ ಅವ್ರು ನಾರಾಯಣ ಸ್ವಾಮಿ ಅವರು ಸಬ್ಜೆಕ್ಟ್ ಕೊಟ್ಟರು. ಆ ಸಬ್ಜೆಕ್ಟ್ ಮೇಲೆ ತೀರ್ಮಾನ ಮಾಡಿ ಅಂಬೇಡ್ಕರ್ ಭವನಿಗೆ ಮಾಡಿದ್ರಿ. ಮಾಡಿದ್ಮೇಲೆ ಅವ್ರು ಪ್ರಯತ್ನ ಮಾಡಿ ಏನೋ ದುಡ್ಡು ತೊಗೊಂಡು ಬಂದು ಲ್ಯಾಂಡ್ ಯೂಸ್ ಚೇಂಜ್ ಮಾಡಿಕೊಂಡು ಅವ್ರು ತೊಗೊಂಡು ಬಂದು ಇವತ್ತು ಬಿಲ್ಡಿಂಗ್ ಆಗ್ತಾಯಿದೆ, ಕನ್ನಡ ಭವನ ಆಗ್ತಾಯಿದೆ, ಪತ್ರಿಕೆ ಭವನ ಆಗ್ತಾಯಿದೆ, ಲಯನ್ ಭವನ ಆಗ್ತಾಯಿದೆ. ಆ ಕಡೆ ಬಂದು ನಮ್ಮ ಮದ್ರಸಾ ಇದೆ, ಪುರಸಭೆಯಿಂದ ಮದ್ರಸಾಕ್ಕೆ ಕನ್ನಡ ಸಂಘಕ್ಕೆ ಇವರು SM ಅಶ್ವತ್ಥನಾರಾಯಣ ಶೆಟ್ಟಿ ಇದ್ದಿದ್ದ ಟೈಮ್ನಲ್ಲಿ ಕೊಟ್ಟಿರೋದು. ಮೈನಾರಿಟಿ ಹಾಸ್ಟೆಲ್ ಇದೆ, ಆ ಕಡೆ ಎಲ್ಲ ಇದೆ. ಏನು ಅಭಿವೃದ್ಧಿ ಆಗುತ್ತೆ, ರೋಡ್ ಈ ಕಡೆ ಆ ಕಡೆ ನಾವು ಕೂತ್ಕೊಂಡು ಒಂದು ತೀರ್ಮಾನಕ್ಕೆ ಬರ್ತೀರಿ. ಊರಿನಲ್ಲಿ ಎಲ್ರಿಗೂ ಸೇರ್ಕೊಂಡು ಜೊತೆಯಲ್ಲಿ ಶಾಸಕರು ನಮ್ಮ ಮಾತು, ಜನರ ಮಾತು ಬಿಟ್ಟು ಹೋಗೋದಿಲ್ಲ. ಏನೋ ಅವರು ಗುರಿ ಏನಂದರೆ ಅಭಿವೃದ್ಧಿ ಮಾಡೋಣ ಅಂತ ಒಂದು ಇಷ್ಟ ಇದೆ ಅವ್ರಿಗೆ. ಅದಕ್ಕೆ ಸಮಾಧಾನ ಮಾಡಿ ಜನರಿಗೆ ಕರ್ಕೊಂಡು ಅವ್ರ ಹತ್ರ ವಿಚಾರಿಸ್ಕೊಂಡು ಏನು ಮಾಡಬೇಕಂತ. ಸದಸ್ಯರಿದ್ದಾರೆ, ಮಾಜಿ ಸದಸ್ಯರಿದ್ದಾರೆ, ನಾವು ಇದ್ದೀರಿ, ಶಾಸಕರಿದ್ದಾರೆ, ಆ ವ್ಯಾಪಾರಸ್ಥರು ಒಂದು 5-6 ಜನ ಇದ್ದಾರೆ. ಕರೆಸ್ಕೊಂಡು ಒಳ್ಳೆ ತೀರ್ಮಾನ ಮಾಡ್ತೀವಿ. ದಯವಿಟ್ಟು ಇದರಲ್ಲಿ ಮಾಜಿ ಸಂಸತ್ ಸದಸ್ಯರು ದಯವಿಟ್ಟು ಈ ವಿಚಾರದಲ್ಲಿ ಯಾವುದಕ್ಕೆ ಇದಾಗಬೇಡಿ. ನಾವು ತೀರ್ಮಾನ ಮಾಡೋಕ್ಕೆ ದಯವಿಟ್ಟು ನಮಗೆ ಶಕ್ತಿ ಇದೆ, ನಾವು ಮಾಡ್ತೀರಿ. ಇದು ಬೇಕಾದಷ್ಟು ಇದಕ್ಕೆ ಹಿಂದೆ ಕೂಡ ನಾವು ಮಾಡಿದ್ದೀರಿ. ಯಾವುದೋ ಈ ಚಿಕ್ಕ ವಿಚಾರಕ್ಕೆಲ್ಲ ದಯವಿಟ್ಟು ಬರಬೇಡಿ. ಯಾಕೆ ನೀವು ಒಂದು ಒಳ್ಳೆಯ ಪೋಸ್ಟಲ್ಲಿ ಇದ್ದು ಸಂಸತ್ ಸದಸ್ಯರಾಗಿದ್ದು ಒಂದು ದೇಶದ್ದು ಆಡಳಿತ ನಡೆಸೋ ಜಾಗದಲ್ಲಿ ಇದ್ದಿದ್ದವ್ರು ನೀವು. ಇವಾಗ ಇದರಲ್ಲಿ ಎಲ್ಲ ಬಂಗಾರಪೇಟೆ ವಿಚಾರ ದಯವಿಟ್ಟು ಬೇಡ. ಇಲ್ಲಿ ಮಾಜಿ ಅಧ್ಯಕ್ಷರು 4-5 ಜನ ಇದ್ದಾರೆ, ಶಾಸಕರಿದ್ದಾರೆ, ಮಾಜಿ ಶಾಸಕರು ಕೂಡ ಇದ್ದಾರೆ ಇಲ್ಲಿ. ಏನೋ ಅವ್ರು ಕೂಡ ಗೊತ್ತಿರೋದು ವಿಚಾರನೇ, ಯಾರಿಗಿಲ್ಲ ಅಂತಿಲ್ಲ. ಅಲ್ಲಿ ರೋಡ್ ಜಾಗಲೀಕರಣ ಆಗಿದ್ರೆ ಎಲ್ಲರಿಗೆ ಅನುಕೂಲ ಆಗುತ್ತೆ. ದಯವಿಟ್ಟು ನಾನು ನಮ್ಮ S ಮುನ್ಸ್ವಾಮಿ ಅವ್ರಿಗೆ ಇವತ್ತಿಗೆ ನಾನು ಮಾತಾಡಿಲ್ಲ, ಇವತ್ತಿಗೆ ನಾನು ಮಾತಾಡಿಲ್ಲ. ಇವತ್ತು ಫ್ಯಾಕ್ಟ್ ಹೇಳ್ತೀನಿ, ಏನಿಲ್ಲ. ದಯವಿಟ್ಟು ನಿಮ್ಮ ಇದರಲ್ಲಿ ನೀವಿರಿ. ನಾನು ನಮ್ಮ ಪಕ್ಷದವರು, ನಮ್ಮ ಸದಸ್ಯರು, ಶಾಸಕರ ಜೊತೆಯಲ್ಲಿ ಕೂತ್ಕೊಂಡು ಅವ್ರನ್ನ ಕರೆದು, ವ್ಯಾಪಾರಸ್ಥರು ಕರೆದು ಸಂಧಾನ ಮಾಡಿ ಒಂದು ತೀರ್ಮಾನ ಮಾಡಿ ಅವ್ರು ಕೂಡ ಅನುಕೂಲ ಮಾಡಿ ಏನೋ ಮಾಡ್ತೀರಿ. ಅಷ್ಟು ಶಾಸಕರು ಕೂಡ ಬೇರೆ ಕೆಲಸದಲ್ಲಿ ಇದ್ದರು, ನಾನು ಬೇರೆ ಕೆಲಸದಲ್ಲಿ ಇದ್ದೆ. ಅಷ್ಟು ಟೈಮ್ ಆಗಿದೆ, ತಡೆ ಆಗಿದೆ. ಆ ತಡೆ ಸರಿಪಡಿಸ್ಕೊಳ್ತೀವಿ ನಾವು. ಏನೋ ಅದರಲ್ಲಿ ದಯವಿಟ್ಟು ನಿಮ್ಮ ಜಾಗ, ನಿಮ್ಮ ಕೆಲಸ ನೀವು ನೋಡಿ, ನಮ್ಮ ಊರು ಸಮಾಚಾರ ನಾವು ನೋಡ್ಕೊಳ್ತೀವಿ.